ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೈಜನ್. ನೀವು ನೋಡ್ತಾ ಇದ್ದೀರಾ JBM TV. ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ. ಈ ಕಾರ್ಯಕ್ರಮ ಈಗಾಗಲೇ ತಾವು ವೀಕ್ಷಿಸಿದ್ದೀರಿ. ಇನ್ನೊಂದು ಕಾರ್ಯಕ್ರಮ ಬಸವೇಶ್ವರ ವೀರಶೈವ ವಿದ್ಯಾವರ್ಗ ಸಂಘದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ರಾಮದುರ್ಗ ಇಲ್ಲಿ ನಡೆದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಶಾಲೆಯಲ್ಲಿ ಏನು ನಡೀತು, ಯಾವ ರೀತಿಯಾಗಿ ಕಾರ್ಯಕ್ರಮ ನಡೆದಿದೆ, ಇವೆಲ್ಲವನ್ನು ವೀಕ್ಷಿಸಲು ನಾವು ತೋರ್ತಾ ಇದ್ದೇವೆ. ಬೀಳೂರು ಗುರುಬಸವ ಇವರ ಶ್ರಾವಣ ಮಾಸದ ನಿಮಿತ್ತವಾಗಿ ಬೀಳೂರು ಅಜ್ಜನವರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಹಾಗೂ ಫೀಯಲ್ಲಿ ಕಟೌತಿ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಇದರಲ್ಲಿ ಉದ್ಘಾಟನೆಗೊಂಡಿವೆ. ಈ ಎಲ್ಲ ಕಾರ್ಯಕ್ರಮಗಳು ಮನಹಳ್ಳಿ ಶಾಲಾ ಸಂಸತ್ತಿನ ಪದಾಧಿಕಾರಿಗಳು ಇವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಶಾಲೆಯ ಕಾಲೇಜಿನ ಪ್ರಾಚಾರ್ಯರು ಬೂದೇಶ್ವರ್ SS, ಅದೇ ರೀತಿಯಾಗಿ ಪ್ರಧಾನ ಗುರುಗಳಾದಂತಹ ಗಣಾಚಾರಿ, ಜೊತೆಗೆ BIPS ಅಂತಾರಾಷ್ಟ್ರೀಯ ವಿದ್ಯಾಲಯ, ಅಂತಾರಾಷ್ಟ್ರೀಯ ಇಂಗ್ಲಿಷ್ ಮಾಧ್ಯಮ ವಿದ್ಯಾಲಯದ ಪ್ರಧಾನ ಗುರುಮಾತೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಇನ್ನು ಅನೇಕ ಪದಾಧಿಕಾರಿಗಳು ಇದರಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ವಿಶೇಷತೆ ಏನು ಅಂತಂದರೆ, ಪ್ರಪ್ರಥಮವಾಗಿ ಅಜ್ಜನವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಯಾವ ಕಾರ್ಯಕ್ರಮಗಳ ಒಂದು ನಡೆದಿದೆ ಅನ್ನುವಂಥದ್ದನ್ನು ತಾವು ವೀಕ್ಷಿಸಲಿದ್ದೀರಿ. ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಸಮವಸ್ತ್ರ ವಿತರಣೆ ಜೊತೆಗೆ ಅವರಿಗೆ ತಮ್ಮ ಕೆಲಸದಲ್ಲಿ ಅಂದರೆ ಆಯೋಜಿಸಿದಂಥ ಕಾರ್ಯಕ್ರಮದಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಕೂಡ ವಿತರಣೆ ಮಾಡಲಾಯಿತು. ಇವೆಲ್ಲವನ್ನು ತಮಗೆ ವೀಕ್ಷಿಸಲು ಕರೆದೊಯ್ತಾ ಇದ್ದೇವೆ. ಬನ್ನಿ ವೀಕ್ಷಿಸೋಣ. ಸ್ವಯಂ ಬ್ರಹ್ಮಾನಂದಂ ಪರಮಸುಖಂ ಕೇವಲಂ ಜ್ಞಾನಮೂರ್ತಿಂ ಗಾತೀತಂ ಗಗನ ಸದೃಶ್ಯ ತತ್ವಮಶಾದಿಲಕ್ಷಣಂ ಏಕಂ ನಿತ್ಯಂ ವರಚರಂ ಸರ್ವದೇ ಸಾಕ್ಷೀಭೂತಂ ಭಾವತೀತಂ ಪ್ರೇಮರಹಿತಂ ಸದ್ಗುರುತಂ ನಮಾಮಿ. ಓಂ ಸಾಂ ವದತಿ ಸಲುವಾಗಿ ಅನೇಕ ಸ್ಪರ್ಧೆಗಳನ್ನು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿತ್ತು. ಆ ಸ್ಪರ್ಧೆಗಳಲ್ಲಿ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಶ್ರೀ MF ಭಾಗವಹಿಸಿದರು. ಸಕ್ರಿಯ ಸಾಗರವೇ, ಸುಜ್ಞಾನದ ಆಗರವೇ, ಎನ್ನ ಮತ್ತಿಗೆ ಮಂಗಳವನ್ನಿತ್ತು ಬೇಗ ಕೃಪೆಯಾಗು ಎನ್ನುತ್ತಾ ವೀರಶೈವ ವಿದ್ಯಾವರ್ತಕ ಸಂಘದ ಮೂಲ ಸಂಸ್ಥಾಪಕರಾದ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಶ್ರೀ ಬೀಳೂರು ಅಜ್ಜನವರನ್ನ ಸ್ಮರಿಸುತ್ತಾ, ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ರಾಮದುರ್ಗ, ಈ ನಮ್ಮ ಮಹಾವಿದ್ಯಾಲಯದಲ್ಲಿ 2025-26ನೇ ಸಾಲಿನ ಶ್ರೀ ಬೀಳೂರು ಗುರುಬಸವ ಮಹಾಸ್ವಾಮಿಗಳ ಶ್ರಾವಣ ಮಾಸದ ಉತ್ಸವ ಈ ರೀತಿಯಾಗಿರ್ತಕ್ಕಂಥ ಸ್ಥಾನವನ್ನು ವಹಿಸಿರ್ತಕ್ಕಂತಹ ಶ್ರೀಯುತ SR ಮನಾಲಿ ಸರ್ ಅವರು ವಿತರಿಸಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಕಾಲೇಜು ವಿಭಾಗದಲ್ಲಿ ಹಮ್ಮಿಕೊಂಡಂತಹ ಭಕ್ತಿಗೀತೆ ಸ್ಪರ್ಧೆ, ಈ ಸ್ಪರ್ಧೆಯಲ್ಲಿ ಕುಮಾರಿ ರೇಣುಕಾ ಪಾಟೀಲ್ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಪ್ರಬಂಧ ಸ್ಪರ್ಧೆಯನ್ನು ನಡೆಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಕುಮಾರಿ ಶ್ರವಣ ಭಂಡಾರಿ ಮಠ ಪ್ರಥಮ ಸ್ಥಾನ, ದ್ವಿತೀಯ ಬಹುಮಾನ ಕುಮಾರಿ ದೀಪಾ, ದ್ವಿತೀಯ ಬಹುಮಾನ ಕುಮಾರಿ. ಇನ್ನು ಮುಂದಿನ ಬಹುಮಾನಗಳನ್ನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಒಡೆಯರ್ ಮೇಡಮ್ ಅವರು ವಿತರಿಸಬೇಕಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ವೇದಿಕೆಗೆ ಆಗಮಿಸಿ ಬಹುಮಾನವನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿ. ಕುಮಾರಿ ವಿಜಯ ಲಮಾನಿ ಕೂಡ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದು, ಆ ಸ್ಪರ್ಧೆಯಲ್ಲಿ ವಿಜೇತರಾದ ಪೂಜಾ ಈ ವಿದ್ಯಾರ್ಥಿನಿ ವೇದಿಕೆಗೆ ಆಗಮಿಸಬೇಕು.
ಪ್ರಾಚಾರ್ಯರಾದಂತ ಶ್ರೀ ಗುಡೇಶ್ವರ್ ಎಸ್.ಎಸ್. ಸರ್ ಅವರು ವಿತರಿಸಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಸ್ಪರ್ಧೆ ಪ್ರಥಮ ಸ್ಥಾನ ಕುಮಾರಿ ರೇಣುಕಾ ಸಂಗಲ್ ನರೂರು. ವೇದಿಕೆಗೆ ಆಗಮಿಸಿ ಪೂಜೆ ಸ್ಥಾನ ಕುಮಾರ್ ಅಭಿಷೇಕ್ ಲಮನ್ ಸ್ಪರ್ಧೆಯಲ್ಲಿ ಮುಖ್ಯ ಸ್ಥಾನ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಎಲ್.ಎಂ. ಆರಿಗಂಚಿ ಮೇಡಮ್ ಮುಖ್ಯೋಪಾಧ್ಯಾಯರು ಬಿಪ್ಸ್ ವಿಭಾಗ ಇವರು ವಿತರಿಸಬೇಕಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಗುರುಬಸವ ಮಹಾಸ್ವಾಮಿಗಳ ಜೀವನ ಚರಿತ್ರೆ ಕುರಿತು ಪ್ರಬಂಧ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಕುಮಾರಿ ಅನ್ನಪೂರ್ಣ ಕಳೆನ್ ಅವರು ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಲಕ್ಷ್ಮಿ ಹಂಪಿಹೊಳಿ ದ್ವಿತೀಯ ಸ್ಥಾನ, ಕುಮಾರಿ ಲಕ್ಷ್ಮಿ ತೃತೀಯ ಸ್ಥಾನ, ಕುಮಾರಿ ಲಕ್ಷ್ಮಿ ಮಗಣ. ಪ್ರಥಮ ಸ್ಥಾನವನ್ನ ಕುಮಾರ್ ಸುಪ್ರೀತ್ ಚನ್ಬೇದ್ರಿ ಕುಮಾರಿ ರುಕ್ಮಿಣಿ ಹನುಮಂತವ್. ದ್ವಿತೀಯ ಸ್ಥಾನ ಕುಮಾರಿ ಮಾಲಾಶ್ರೀ ತಳವಾರ್ ಅವರಿಗೆ ತುಂಬಾ ಧನ್ಯವಾದಗಳು. ಉಪಸ್ಥಿತರಿರ್ತಕ್ಕಂತಹ BEd ಕಾಲೇಜಿನ ವೀಕ್ಷಕರು ಆದಂತಹ ಶ್ರೀ H.Y. ಭಾವಿಯಾಳ ಸರ್ ಅವರು ವಿತರಿಸಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾರೆ. ರಾಖಿ ಮೇಕಿಂಗ್ ಕಾಂಪಿಟೇಷನ್. ಈ ಕಾಂಪಿಟೇಷನ್ ನಲ್ಲಿ ಪ್ರಥಮ ಸ್ಥಾನ ಕುಮಾರಿ ಪರಿಮಳ ಹಿರೇಮಠ್ ಕೂರುದಾಗಿ. ಉಪಸ್ಥಿತರಿರುವ ಸ್ಟೇಟ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರು ಶ್ರೀ ವಿತರಿಸಬೇಕಂತ ಹೇಳಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಪ್ರಥಮ ಸ್ಥಾನ ಕುಮಾರಿ ಸ್ವಾಮಿ ಬಾವರೆಡ್ಡಿ, ಕುಮಾರಿ ಐಶ್ವರ್ಯ ಕರಜ್ಗ. ತೃತೀಯ ಸ್ಥಾನ ಮಹೋದಯ ಕೃಷಿ ಭಾಗದ ವಚನ ಪಠಣ ಸ್ಪರ್ಧೆಯಲ್ಲಿ ಆಗಮಿಸಿ ಬಹುಮಾನವನ್ನು ಪಡೆದುಕೊಳ್ಳಿ. ಶ್ರೇಯ ಕಟ್ಟಿಮನಿ ದ್ವಿತೀಯ ಸ್ಥಾನ, ಲಕ್ಷ್ಮಿ ಆರಿಗಂಚಿ ತೃತೀಯ ಸ್ಥಾನ ವಚನ. ಈವರೆಗೆ ಹಾಗೂ ವಿತರಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದನೆಗಳನ್ನ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಗೆ ಅವಕಾಶ ಮಾಡಿಕೊಟ್ಟಂತ ಕಾರ್ಯಕ್ರಮದ ಸಂಘಟಕರಿಗೆ ವಂದನೆಗಳನ್ನ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ಮಾಡ್ತೇನೆ. ಜೈ ಹಿಂದ್. ಒಂದು ಭಕ್ತಿ ಗೀತೆ ಸ್ಟೇಟ್ ಹೈಸ್ಕೂಲ್ ವಿದ್ಯಾರ್ಥಿ. ಕೋಟಿಗೊಬ್ಬ ಪುಣ್ಯದ ಸಿಕ್ಕಾನ, ಬೀರೂರಿಂದ ಬಾಗಿಲ ಕೋಟೆಗೆ ಬಂದಾನ. ಜನತೆ ಮೇಲೆ ಅಜ್ಜ ಬೆಳಕು ಚೆಲ್ಯಾನ. ಜೋಗಿ ಹಿಡಿದು ನಮ್ಮ ಸಂಘವ ಕಟ್ಯಾನ, ಜೋಗಿ ಹಿಡಿದು ನಮ್ಮ ಸಂಘವ ಕಟ್ಯಾನ. ನಾಡಿನ ತುಂಬೆಲ್ಲ ಗಂಧದ ಪರಿಮಳ ಹರ್ಷಾನ, ನಾಡಿನ ತುಂಬೆಲ್ಲ ಗಂಧದ ಪರಿಮಳ ಹರ್ಷಾನ. ಬೀರೂರಜ್ಜನ ಕಾಯಿನ ಸಂಘ, ಬಸವನಾಮದಿ ಬೆಳೆದ ಈ ಸಂಘ. ಏ ಚಂದವೋ ಈ ಬಸವನ ಸಂಘ. ಇನ್ನು ಬೆಳೆಯಲಿ ಶಿಕ್ಷಣ ರಂಗ, ಇನ್ನು ಬೆಳೆಯಲಿ ಶಿಕ್ಷಣ ರಂಗ. ಬಾಗಿಲಕೋಟೆಯ ಬಂಗಾರಿ ನಮನ, ಭಾಗ್ಯವಂತನಿಗೆ ನವ ಕೋಟಿ ನಮನ. ನಿಮ್ಮನ್ ಮರೆತಾರೆ ನಮ್ಮ ಗುರುವಾಣಿ, ನಮ್ಮನ್ ಮರೆತಾರೆ ನಿಮ್ಮ ಗುರುವಾಣಿ. ಮರೆತು ಮಲಗಿದರೆ ನೀ ಕಾಪಾಡು. ನಾವು ಎಂದೆಂದು ಅದನ್ನ ಮರೆಯುವೆ. 2025-26ನೇ ಸಾಲಿನ ಶ್ರಾವಣ ಮಾಸದ ಬೀರೂರು ಗುರುಬಸವ ಅಜ್ಜನವರ ಉತ್ಸವದ ಅಂಗವಾಗಿ ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ವಿತರಿಸುವಂತಹ ಕಾರ್ಯಕ್ರಮ. ಮೊದಲಿಗೆ ಹೈಸ್ಕೂಲ್ ವಿಭಾಗ, ಸ್ಟೇಟ್ ಹೈಸ್ಕೂಲ್ ವಿಭಾಗ ಈ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಎಸ್.ಆರ್. ಮನ್ನಹಳ್ಳಿ ಗುರುಗಳವರು ನಡೆಸಿಕೊಡಬೇಕೆಂದು ಅವರಿಗೆ ವಿನಂತಿಸಿಕೊಳ್ತೇನೆ. ವಿದ್ಯಾರ್ಥಿ ಒಂದು ಸಮವಸ್ತ್ರವನ್ನು ಪಡೆಯಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಕ್ಷತಾ ದ್ಯಾವಣ್ಣವರ್, ಮನಹಳ್ಳಿ ಗುರುಗಳಿಗೆ ಧನ್ಯವಾದಗಳು ಬೇಕೆಂದು ಅವರಿಗೆ ಕೇಳಿಕೊಳ್ಳುತ್ತೇನೆ. ಅನ್ನಪೂರ್ಣ ಕಳ್ಳೆನವರ್, ಲಕ್ಷ್ಮೀ ಗವಾಟೆ, ಶ್ರೀಮತಿ ಒಡೆಯರ್ ಮೇಡಮ್, ಅಕ್ಕಮಹಾದೇವಿ ಮಹಿಳಾ ವಿದ್ಯಾಲಯ ಬಾಗಲಕೋಟ್ ಇವರು.
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮೆಲ್ಲರ ಗುರುಗಳು ಹಾಗೂ ನಮ್ಮ ಬಸವೇಶ್ವರ ವೀರಶೈವ ವಿದ್ಯಾವರ್ತಕರ ಸಂಘದ ಸಂಸ್ಥಾಪಕರು ಆದಂತಹ ಶ್ರೀ ಬೀರೂರು ಗುರುಬಸವ ಮಹಾಸ್ವಾಮಿಗಳನ್ನು ಮನದಲ್ಲಿ ನೆನೆದು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಮನವೇಸರು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅಂಗಸಂಸ್ಥೆಗಳ ಮುಖ್ಯಸ್ಥರು, ಎಲ್ಲ ಪ್ರಾಧ್ಯಾಪಕರು, ಶಿಕ್ಷಕರು, ಶಿಕ್ಷಕೇತರ ಮಿತ್ರರು, ವಿದ್ಯಾರ್ಥಿನಿಯರು, ನಾನು ಇಷ್ಟೊಂದು ಈ ಕಾರ್ಯಕ್ರಮದಲ್ಲಿ ಅದನ್ನ ಸಂತೋಷದಿಂದ ಕೂತ್ಕೊಂಡಿದ್ದೆ. ನನ್ನ ಹೆಸರು ನನಗೆ ಅನೌನ್ಸ್ ಮಾಡಿದ್ದು ಗೊತ್ತಾಗ್ತದೆ. ಅದರಲ್ಲಿ ಇವ್ರು ಹಾಡಿದ್ದು ಎಷ್ಟು ಚೆನ್ನಾಗಿತ್ತು, ವಿದ್ಯಾರ್ಥಿನಿಯರು ಹಾಡಿದ್ದು ಮತ್ತು ನಿಮ್ಮ ಎಲ್ಲ ಕಾಂಪಿಟೇಷನ್ಸ್ ಚಟುವಟಿಕೆಗಳು ನೋಡಿದಾಗ ಎಷ್ಟು ಸಂತೋಷ ಅನಿಸುತ್ತೆ. ವಿದ್ಯಾರ್ಥಿ ತಮ್ಮದೇ ಆದ ಛಾಪನ್ನ ಮೂಡಿಸಿರುವ ಸರ್ಕಾರದ ಶೈಕ್ಷಣಿಕ ಕ್ಷೇತ್ರದ ಅನೇಕ ಉನ್ನತ ಹುದ್ದೆಗಳನ್ನ, ಅಧಿಕಾರದ ಹುದ್ದೆಗಳನ್ನ ಅಲಂಕರಿಸಿ ಇವತ್ತು ನಮ್ಮ ಸಂಘದ ಶೈಕ್ಷಣಿಕ ಅಭಿವೃದ್ಧಿಯ ಚೇತನ ಶಕ್ತಿಯೂ ಆದ, ನಮ್ಮೆಲ್ಲರಿಗೂ ಪಿತೃ ಸ್ವರೂಪವೂ ಆಗಿರ್ತಕ್ಕಂತಹ ನಮ್ಮ ಸಂಘದ ಶಾಲಾ ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರು ಆಗಿರ್ತಕ್ಕಂತಹ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿರ್ತಕ್ಕಂತಹ ಶ್ರೀ ಎಸ್.ಆರ್. ಮನವಳ್ಳಿ ಸರ್ ಇವರಿಂದ ಅಧ್ಯಕ್ಷೀಯ ನೋಡಿ. ಪ್ರತಿಷ್ಠಿತ ರಾಮದುರ್ಗದ ಪಟ್ಟಣದಲ್ಲಿ ಇರುವಂತಹ ಸ್ಟೇಟ್ ಜೂನಿಯರ್ ಕಾಲೇಜಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮಗಳ ಉದ್ಘಾಟನೆ ಜೊತೆಗೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಬರಮಾಡಿಕೊಳ್ಳುವಿಕೆ, ಮೂರನೇದಾಗಿ ಮತದಾನದ ಕ್ಲಬ್ಬದ ಉದ್ಘಾಟನೆ, ಜೊತೆಗೆ ಬೀಳುಗಜ್ಜಿನವರ ಸಂಸ್ಮರಣೆ ಉತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥವರು ಪ್ರಾಚಾರ್ಯರು, ಮಾತೃ ಸ್ವರೂಪರು, ಮಹಿಳೆಯರಿಗೆ ಆತ್ಮವಿಶ್ವಾಸವನ್ನೇ ತುಂಬುವ ಮೂಲಕವಾಗಿ ಮಹಿಳಾ ಕಾಲೇಜಿನ ಪ್ರಾಚಾರ್ಯರಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಒಡೆಯರ್ ಮೇಡಮ್ ಅವರೇ, ಜೊತೆಗೆ ಈ ಕಾಲೇಜಿನ ಪ್ರಾಚಾರ್ಯರು ತುಂಬ ಸಂಘಟನೆಯ ಮೂಲಕವಾಗಿ ಈ ಕಾಲೇಜನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವುದರಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹ ಭೂದೇಶ್ವರರಿಗೆ, ಜೊತೆಗೆ ಬಿಪ್ಸಿನ ಕಾಲೇಜಿನ ಸ್ಕೂಲಿನ ಪ್ರಾಚಾರ್ಯರು, ಆಂಗ್ಲ ಮಾಧ್ಯಮ ಸ್ಕೂಲಿನ ಮುಖ್ಯಸ್ಥರು, ಎಲ್ಲಕ್ಕಿಂತ ಬದಲಾಗಿ ಒಂದು ಶೈಕ್ಷಣಿಕ ವಾತಾವರಣವನ್ನು ಉಂಟು ಮಾಡುವುದಕ್ಕೆ ತಮ್ಮದೇ ಆಗಿರುವಂತಹ ಕಾಣಿಕೆಯನ್ನು ಕೊಟ್ಟಿರುವಂತಹ ಅರಿವೇಶ್ ಮೇಡಮ್ ಅವರೇ, ಪ್ರಭಾರಿ ಒಬ್ಬ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾ ಇರುವಂತಹ ಘನಾಚಾರ್ಯವರೇ, DN ಕಾಲೇಜಿನ ಪ್ರಾಚಾರ್ಯರೇ, ಉಪನ್ಯಾಸಕ ಮಿತ್ರರೇ, ಅಧ್ಯಾಪಕರೇ, ತುಂಬ ಮಧುರವಾಗಿ ಮಾತಿಗೂ ಕೂಡ ವಚನಗಳನ್ನು ಹೇಳುವ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ರೀತಿ ಆಧ್ಯಾತ್ಮಿಕ ಸ್ವರೂಪವನ್ನು ಕೊಟ್ಟಿರುವಂತಹ ಕಲ್ಸನ್ನವ್ರು ಮೇಡಮ್ ಒಂದು ಹೆಮ್ಮೆ ಅಂತ ಅನಿಸ್ತದೆ. ಒಬ್ಬ ಉಪನ್ಯಾಸಕರಂದರೆ ಏನಿರಬೇಕು, ಏನಿರ್ತಾರೆ ಅನ್ನೋದಕ್ಕೆ ನೋಡಬೇಕು, ಅನುಕರಿಸಬೇಕು ಅನ್ನುವಂಥ ಅರ್ಥದಲ್ಲಿ ಚಿಂತಿಲ್ಲದ ಮನೆಯಾಗ ಕೂತಿದ್ದಿ ನೀನು ಹೇಳುವ ಹಾಗೆ ಹಿರೇಮಠ ಮೇಡಮ್ ಹೇಳಿದಾಗ ನಾವೆಲ್ಲರೂ ಯಾವುದೇ ರೋಗಕ್ಕೆ ಹೋಗ್ಬಿಟ್ಟಿದ್ವಿ, ಒಂಟಿಯಾಗಿದ್ದೇವೆ, ಇದೆಲ್ಲ ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಅಲ್ವಾ? ಹಾಗೆ ಹೇಳುವಾಗ ಆಧ್ಯಾತ್ಮದ ಶಿಶುನಾಳ ಸೇರಿಸದ ಕಥೆ ಕೇಳ್ತಾ ಇದ್ದಾದ್ರೆ ಏನು ಬೇಡಪ್ಪ, ಅದೇ ಹಾಡು ಕೇಳುವಂಥ ಇನ್ನೊಂದು ಹಾಡು ಮೇಡಮ್ ಒನ್ಸ್ ಮೋರ್ ಅನ್ನುವಂಗಿತ್ತು. ಅಷ್ಟು ಚೆಂದ ಹಾಡಿದ್ರಿ, ಚೆಂದ ಆಯಿತು. ಇವತ್ತಿನ ಈ ಕಾರ್ಯಕ್ರಮ ಭೂಷಣವಾಗಿತ್ತು, ತುಂಬ ಚೆನ್ನಾಗಿ ಹಾಡಿದ್ರಿ, ಸಂತೋಷ ಆಯಿತು. ಇದಕ್ಕೆ ಮುಕುಟ ಎನ್ನುವ ಹಾಗೆ ಶಬೀರ್ ಅವ ನಿವೃತ್ತಿ ಆಗ್ತಾನೆ ಅಂದರೆ ಬೇಸರ ಆಗ್ತದೆ. ಅವ ಡಿಸೆಂಬರ್ 60 ತುಂಬ್ತಾವಂತ ಹೇಳಿದ್ರೆ ಮೊಹಮ್ಮದ್ ರಫಿ ಹಿಂದಿ ಹಾಡುಗಳನ್ನು ಕೇಳ್ತಿದ್ವಿ. ಶಬೀರ್ ನನ್ನ ಕಲೆಸರನ್ನು ಕೂಡ ಆತ ಹಾಡಿದ. ಬಿಡುಗಜ್ಜನವರನ್ನೇ ಕುರಿತು ಹೇಳುವಾಗ ನೋಡಿ, ಐಕ್ಯತೆ ಭಾವೈಕ್ಯತೆ ಅಂದರೆ ಏನು ಅನ್ನೋದಕ್ಕೆ ಶಬೀರ್ ಉದಾಹರಣೆಯಾಗಿದ್ದಾರೆ. ಅಂತಹ ಶಬೀರ್ ಮತ್ತೆಲ್ಲ ಮಕ್ಕಳೇ ತುಂಬ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದೇ ಒಂದು ರೀತಿ ಮೈ ಬರ್ತದೆ ಅಂತ ಹೇಳ್ತೀವಲ್ಲ, ಇದಕ್ಕೆ ಪರವರ್ಷ ಅಂತ ಕರೀತಾರೆ.
ಪರವಶ ಆಗೋದು. ಪರರ ವಶ ಅಲ್ಲ, ಪರವಶ ಆಗೋದು. ಪರರ ವಶ ಆಗೋದು ಬೇರೆ, ಪರವಶ ಆಗೋದು ಬೇರೆ. ಯಾಕ್ರಿ ಮೇಡಮ್ ವಾಚಕನವ್ರು, ಅದು ವಿಂಗಡಿಸಿದಾಗ ವ್ಯತ್ಯಾಸ ಆಗ್ತದೆ ಪದದ ವಿಚಾರದಲ್ಲಿ. ಪರರ ವಶ ಆಗೋದಕ್ಕಿಂತ ನಾವು ವಶ ಆಗುವಂತ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಆಗ್ತದೆ. ಹಾಗಾಗಿ ಮಕ್ಕಳೇ, ನಮಗೆಲ್ಲ ಗೊತ್ತಿರಬೇಕು, WHO ಅಂತ ಬಂದಿದೆ. ಇವೇನು ಅಂತ ಇಟ್ಟಲ್ಲ 1940 ಆದಮೇಲೆ ಜಗತ್ತಿನ ಎಲ್ಲ ಪ್ರಮುಖ ರಾಷ್ಟ್ರಗಳು ಸೇರಿ ಒಂದು ಸಂಘವನ್ನು ಕಟ್ಕೊಂಡು ಅದು ಇವೇನು ಅಂತ ಹೇಳ್ತೇವೆ. ಯುಕ್ತ ರಾಷ್ಟ್ರ ಸಂಘ ಅಂತ ಕಟ್ಕೊಂಡು, ಇನ್ನು ಯುದ್ಧ ಮಾಡೋದು ಬೇಡ, ಯುದ್ಧ ಆಯಿತು ಅಂತ ಹೇಳಿದ್ರೆ ಹಿರೋಶಿಮಾ ನಾಗಸಾಕಿ ತರ ನಾಶವಾಗಿ ಹೋಗ್ಬಿಡ್ತಾರೆ. ಯುದ್ಧ ಮಾಡೋದು ಬೇಡ ಅಂತ ತಿಳ್ಕೊಂಡು 170, 75 ಅದು ಅಂಕಿ ಸಂಖ್ಯೆ ಹೆಚ್ಚಾಗ್ತಾ ಇರ್ತದೆ, ಕಡಿಮೆ ಆಗ್ತಾ ಇರ್ತದೆ. ಎಲ್ಲಿ ಅಂತ ಒಂದು ಸಂಘ ಕಟ್ಕೊಂಡು, ಆ ಸಂಘದ ಅಡಿಯಲ್ಲಿ ಮತ್ತೊಂದಿದೆ WHO ಅಂತ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅದು ಏನು ಹೇಳ್ತದಂದ್ರೆ ಜಗತ್ತಿನ ಜನರಿಗೆ ದತ್ತದಾರಿದ್ರ್ಯ, ಮೂಢನಂಬಿಕೆ, ಕಂದಾಚಾರ ಇವೆಲ್ಲವುಗಳು ಇದಾವಲ್ಲ, ಇದನ್ನು ಹೋಗ್ಲಾಡಿಸಬೇಕಾದ ಶಿಕ್ಷಣದ ಅಗತ್ಯ ಐತಿ. ಹಾಗೆ ಶಿಕ್ಷಣ ಧರ್ಮ ಎಷ್ಟು ಮುಖ್ಯನೋ ಅಷ್ಟು ಶಿಕ್ಷಣ ಅಗತ್ಯ ಐತಿ ಅನ್ನೋ ಕಾರಣಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟುವ ಮೂಲಕವಾಗಿ ಜನರನ್ನ ಅರಿವು ಮೂಡಿಸುವಂತ ಕೆಲಸ ಮಾಡಿಸೋನು ಅಂತ ತಿಳ್ಕೊಂಡು 1904 ವೀರಶೈವ ಮಹಾಸಭೆ ತೀರ್ಮಾನ ಮಾಡ್ತದೆ. ಅವರನ್ನು ಜಾರಿ ತಂದಂತ ಮೊದಲ ಸಂಸ್ಥೆ ಅಂದ್ರೆ ಬಸವೇಶ್ವರ ವೀರಶೈವ ವಿಜ್ಞಾನ ಸಂಸ್ಥೆ. 1906 ನೋಡ್ರಿ, ಹಂಟರ್ ಪಾರ್ಲಿಮೆಂಟಿಗೆ ವಿವರ ಕೊಟ್ಟಾಗ ಕೇವಲ ಸರ್ಕಾರಿ ಶಾಲೆಗಳನ್ನು ಮಾಡಿದ್ರೆ ಅದು ಕಡಿಮೆ, ಅಷ್ಟು ಪೂರ್ವಕವಾಗಿ ಎಲ್ಲ ಕಡೆಗೆ ಶಿಕ್ಷಣವನ್ನು ವಿಸ್ತಾರ ಮಾಡಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಭಾರತದಲ್ಲಿ ಇಂಥ ಕೆಲಸ ಮಾಡೋದು ಅಂತ ತಿಳ್ಕೊಂಡು ಆಕ್ಟ್ ಅನ್ನು ತಂದು ನಮ್ಮ ಬಸವೇಶ್ವರ ವೀರಶೈವ ವಿದ್ಯಾಪೀಠ ಸಂಸ್ಥೆ 1906ರಲ್ಲಿ ಒಂದು ಸಂಸ್ಕೃತ ಪಾಠಶಾಲೆಯಿಂದ ಶುರುವಾಗಿ ಇವತ್ತು 168 ಸಂಸ್ಥೆಯನ್ನು ಹೊಂದಿಕೊಂಡಿದೆ. ಹೀಗಾಗಿ ಶಿಕ್ಷಣದಲ್ಲಿ ಖಾಸಗಿಯವರ ಸಹಭಾಗಿತ್ವ ಇದ್ದ ಕಾರಣಕ್ಕಾಗಿ ಇಷ್ಟು. ನಿಮ್ಗೆ ಇನ್ನೂ ಒಂದು ಸಂಖ್ಯೆ ಹೇಳ್ತೀನಿ. 1947ಕ್ಕೆ ಮಕ್ಕಳೇ ನಮ್ಮ ಸಾಕ್ಷರತೆ ಪ್ರಮಾಣ 16 ಇತ್ತು, ಮಹಿಳೆ ಸಾಕ್ಷರತೆ ಪ್ರಮಾಣ 6 ಇತ್ತು. 6 ನೋಡಿ, ಈಗ ಡೆಸ್ಕ್ ಸಾಲೋದು 3 ಭಾಗ ಅದೇನೋ ಹೇಳ್ತೇವಲ್ಲ, ಈ ಭೂಮಿ 3 ಭಾಗ ನೀರು ತುಂಬೈತಿ, 1 ಭಾಗ ಭೂಮಿ ತುಂಬೈತಿ ಅಂತೇವಲ್ಲ, ಹಾಗೆ ಈ ಹಾಲು ತುಂಬಿದ್ದು 3 ಭಾಗದಿಂದ ನೀವು ಅಡ್ಮಿಷನ್ ಟೈಮ್ ಒಳಗಡೆ ಜಾಸ್ತಿ ಲೇಡೀಸ್ ಬಂದ್ರೆ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಹುಡುಗರು ಬರಲಿ ನಮ್ಮ ಕಡೆ ತಗೊಂಡ್ರೆ ಅದೇ ವಿಷಯ. ಇನ್ನೊಂದು ಭಾಗ ಸ್ವಲ್ಪ ದಿನದ ಬರ್ತದೆ ರಿಸರ್ವೇಶನ್. ವಸತಿಗಳಲ್ಲಿ ನಾವು ಎಲ್ಲರ ಕಡೆಗೆ ಓದು ಸಂಸ್ಥೆಗಳಿಗೆ ಎಲ್ಲ ಹುಡುಗಿಯರೇ ಎಲ್ಲ ಮೇಲ್ಗೈ ಅಂದ್ರೆ ಒಂದು ಕೈ ಇತ್ತಲ್ಲ, ಈ 2 ಕೈ ಎಲ್ಲ ಒಂದು ಒಳ್ಳೆಯ ಎಲ್ಲ ಅನ್ನೋಣ. ಹೀಗೆ ಶಿಕ್ಷಣದ ಮೂಲಕ ಸಾಕ್ಷರತೆ ಕಾರಣಕ್ಕಾಗಿ 2021 ನನ್ನ ಜನಗಣತಿ ಆಗಿಲ್ಲ. ಈಗ ಅದು ರೇಟ್ ಏನಾಗೈತಿ, ಸಾಕ್ಷರತೆ ರೇಟ್ ಅಂದ್ರೆ ಅವಾಗ 14 ಇತ್ತಲ್ಲ, ಈಗ 85 75. ನಾವು 91 ಇಸ್ವಿಗೆ ಪ್ರಾಥಮಿಕ ಹಂತದಲ್ಲಿ ಒಂದು ಕಾರ್ಯಕ್ರಮ NPTE ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ಸರ್ಕಾರದವರು. ಅದು ಏನಂದ್ರೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಎಲಿಮೆಂಟರಿ ಲೆವೆಲ್ ದಲ್ಲಿ ಮಹಿಳೆಯರಿಗಾಗಿ ಶಿಕ್ಷಣ ಕೊಡೋದಕ್ಕಾಗಿ ಒಂದು ಕಾರ್ಯಕ್ರಮ NPTE ಕಾರ್ಯಕ್ರಮ ತಗೊಂಡಿದ್ದು, ಗರ್ಲ್ಸ್ ಎಜುಕೇಶನ್ ಆಗಿ. ಅಲ್ಲಿ ಏನಿತ್ತಂದ್ರೆ 64% 91 ಇಸ್ವಿಗೆ 64% ಪುರುಷರ ಸಾಕ್ಷರತೆ ಇದ್ದದಾಗೆ 44% ಮಹಿಳೆಯರ ಸಾಕ್ಷರತೆ ಇತ್ತು. ಸುಮಾರು ವರ್ಷ ಸ್ವತಂತ್ರಗೊಂಡ ನಂತರದಲ್ಲಿ ಇಷ್ಟು ಗ್ಯಾಪ್ 64-44 ಇದು ಬಹಳ ಆಯಿತು. 20 ಗ್ಯಾಪ್ ಅನ್ನು ಕಡಿಮೆ ಮಾಡೋದು ಹೆಂಗ ಅಂತ ತಿಳ್ಕೊಂಡು ಹೆಣ್ಮಕ್ಳಿಗೆ ಹೆಚ್ಚು ಪ್ರೋತ್ಸಾಹ ಪ್ರೇರಣೆ ಕೊಟ್ಟ ಕಾರಣಕ್ಕಾಗಿಯೇ ಇವತ್ತದು ಮೊದಲೇದು ಯಡಿಯೂರಪ್ಪನವರು ಮಾಡಿದ್ದೆ ಸೈಕಲ್ ಕೊಡು ಕಾರ್ಯಕ್ರಮ ಮಾಡಿದ್ರು. ಸೈಕಲ್ ಕೊಡು 8ನೇ ಕ್ಲಾಸಿನ ಮಕ್ಕಳಿಗೆ ಹೆಣ್ಣುಗಳಿಗೆ ಸೈಕಲ್. ಮೊದಲು ಅದನ್ನು ಊಟ ಕೊಡ್ತಿದ್ದಿಲ್ಲ, ಈಗ ಬೆಲ್ ಹೊಡೆದು ಸೈಡ್ ಕೇಳತ್ತಾರೆ. ಈಗ ಏನ್ ಗೊತ್ತೈತೆ ಅಂತ ಹೇಳಿದ್ರೆ ಈಗ ಸ್ಕೂಟಿ ಕೇಳತ್ತಾರೆ, ಸ್ಕೂಟಿ. ಇದು ಎಲ್ಲ ಯಾಕಾಯ್ತು ಅಂತ ಶಿಕ್ಷಣ ಆಯಿತು. ಈ ರೀತಿ ಒಳಗೆ ಒಟ್ಟಾರೆಯಾಗಿ ನಿರುದಕ್ಷಿಣ ಈ ಕಾರ್ಯಕ್ರಮದ ನೆಪದಲ್ಲಿ ಬಹಳ ಕಾರ್ಯಕ್ರಮ ಇದೆ. ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮದ 1ನೇ ವರ್ಷದ ಮಕ್ಕಳಿಗೆ ತುಂಬಾ ಆರ್ಥಿಕವಾಗಿ ಸ್ವಾಗತ ಇದೆ. ಯಾಕೆ
ನಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿರಬೇಕು. ನೀವೇನು ಈ ವರ್ಷ ನೋಡಿದ್ದು ಮುಂದಿನ ವರ್ಷ ಇರುವುದಿಲ್ಲ. ನಿನ್ನೆಗಿಂತ ಇಂದು ಚಂದ, ಹಿಂದಿಗಿಂತ ನಾಳೆ ಚಂದ ಅನ್ನೋಷ್ಟು ಮಟ್ಟಿಗೆ ಬದಲಾವಣೆ ಆಗ್ತಾ ಇದ್ದಾರೆ. ನಿಮಗೆ ಹಾರ್ದಿಕ ಸ್ವಾಗತ. ಇನ್ನೊಂದು ಮತದಾರರ ಕ್ಲಬ್ ಅಂತ ಇದೆಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಪ್ರೆಸಿಯಸ್ ಆಗಿರುವಂತಹ ವೇ ಆಫ್ ಲೈಫ್ ಅಂತ ಕರೀತಾರೆ. ಡೆಮಾಕ್ರಸಿ ವೇ ಆಫ್ ಲೈಫ್, ಎಲ್ಲರಿಂದ ಎಲ್ಲರಿಗಾಗಿ ಎಲ್ಲರಿಗೋಸ್ಕರ ಅನ್ನುವಂಥ ತತ್ವ ಇಡುವ ಅದನ್ನ ಇವತ್ತು ಮಾಡಬೇಕಾಗಿರೋದು. ನಾಳೆಯ ರಾಷ್ಟ್ರ ಕಟ್ಟಬೇಕಾದ್ರೆ ನಾವು ನಾಯಕರನ್ನು ಒಳ್ಳೆಯದಾಗಿ ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ಅದಕ್ಕಾಗಿ 21 ಮತದಾನ ವಯಸ್ಸಿದ್ದನ್ನು 18 ತಿಳಿಸಿದ್ದೀವಿ. ಉದ್ದೇಶ ಏನು ಅಂದ್ರೆ ಯುವಕರು ಈ ದೇಶವನ್ನು ಕಟ್ಟುವಂತ ಕೆಲಸ ಮಾಡಲಿ, ಒಳ್ಳೆ ಮತದಾನ ಆಗಲಿ, ಒಳ್ಳೆ ಮತದಾನದ ಮೂಲಕವಾಗಿ ನಾಯಕನನ್ನ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಅಂತ ತಿಳ್ಕೊಂಡು ಆರಂಭದಲ್ಲಿನೇ ನಮ್ಮ ಸಕಪ್ನವ್ರು ಮೇಡಮ್ ಹೇಳಿದಂಗೆ ಬುಡಕ್ಕೆ ನೀರೇರಲಾಗಿದೆ ಅನ್ನುವಂಥ ಮಾತಿದೆ. ಹಂಗೆ ಆರಂಭದಲ್ಲಿ ಶಾಲಾ ಹಂತದಲ್ಲಿನೇ ಸಂಸತ್ತನ್ನ ಯಾಕೆ ಮಾಡ್ತೀವಿ, ಸಂಘಗಳನ್ನ ಯಾಕೆ ಮಾಡ್ತೀವಿ, ಅದು ಡೆಮಾಕ್ರಸಿ. ಆ ವೇ ಆಫ್ ಲೈಫು ನಾವು ಒಪ್ಕೊಂಡಿರುವಂತಹ ಮೌಲ್ಯ, ಪ್ರಜಾಪ್ರಭುತ್ವವು ಕೂಡ ಒಂದು ಮೌಲ್ಯವೇ ಆಗಿದೆ. ಪ್ರಜೆಗಳೇ ಪ್ರಭುವಾಗುವಂಥದ್ದು, ಅದು ಈ ಮೂಲಕ ಆಗಲಿ ಅಂತ ಆಶಿಸಿ ಇವತ್ತ ನೀವೆಲ್ಲರೂ ಸಂಸ್ಥೆಯವರು, ಹಿರಿಯರವರು, ಜೊತೆಗೆ ಸ್ಟೇಟ್ ಹೈಸ್ಕೂಲ್ನವರು, ಬೀಚ್ನವರು, ಜೂನಿಯರ್ ಕಾಲೇಜವರು ಎಲ್ಲರೂ ಸೇರಿ ಇಂಥ ಒಂದು ಚಂದ ಕಾರ್ಯಕ್ರಮ ಮಾಡಿದ್ದೀರಿ. ಹೊರಗಿನ ಕಾರ್ಯಕ್ರಮವೂ ಕೂಡ ಚೆಂದ ಆಗಿದೆ, ಪ್ರಾರ್ಥನೆ ಪ್ರೇಯರ್ ಆಗಿದೆ. ಹೀಗೇನೆ ನಮ್ಮ ಸಂಸ್ಥೆಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಆಗುವ ಮೂಲಕವಾಗಿ ಒಳ್ಳೆ ಮಕ್ಕಳೇ ಇನ್ನೊಂದು ಮಾತು ಹೇಳಲೇಬೇಕು. ಕೈಲಿ ಆದರೂ ಕೂಡ ಇದು ಕೇಳಲಿಕ್ಕೆ ಒಳ್ಳೆಯದು. ಎಲಿಮೆಂಟ್ ಮೇಡಮ್ ಅವರು ಹಾಡು ಕೇಳಲಿಕ್ಕೆ ಒಳ್ಳೆಯದು, ಪರೀಕ್ಷೆಗೆ ಬರುವುದಿಲ್ಲ. ಪರೀಕ್ಷೆಗೆ ಅಂತದ್ದು ಬರಬೇಕಲ್ಲ. ನನಗೆ ಅಡಿರೆಡ್ಡಿ ಮೇಡಮ್ ಅವರು ತುಂಬ ಬೇಕೆ ಅಂತ ಹೇಳೋದು, ಸರ್ ನನ್ನಲ್ಲಿ 13 ವರ್ಷ ಈ ಸಲ ಇದು ಹೋಗಿ ಹೇಳ್ತಾ ಇದ್ದಿದ್ದು. ಪ್ರತಿ ವರ್ಷ ನಮ್ಗೆ ಇಲ್ಲಿ ಕನ್ನಡದವರು ಇರ್ತಾರೆ, ಹಿಂದಿಯವರು ಇರ್ತಾರೆ, ಔಟ್ ಆಫ್ ಔಟ್. ನಾನು ಬಹಳ ಹೆಮ್ಮೆ ಪಡ್ಕೊಂಡು, ನಾನು ಜೀವನದಿಂದ ನಾವಲ್ಗಿಯವರು ಬಂದಾಗ ಹೆಮ್ಮೆಯಿಂದ ಹೇಳ್ಬೋದು ಅಂದ್ರೆ 125 ಅಂಕ, 100 ಅಂಕಗಳನ್ನು ತೆಗೆದುಕೊಂಡಿರುವಂಥ ಆ ಮುಸ್ಲಿಂ ಬಾಂಧವರು ಎಲ್ಲ ಬಂದು ವೇದಿಕೆಯೊಳಗೆ ಅವರು ಪ್ರಶಸ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅರಿವಿಕೆ ಮೇಡಮ್ ನನ್ನ ಬಹಳ ಕೃತಜ್ಞತೆಯನ್ನು ನೋಡ್ಕೊಂಡು ಹೋಗ್ತಾ ಇರೋದನ್ನು ನಾನು ಕಂಡಿದ್ದೀನಿ. ಹಾಗೆ ಮಕ್ಕಳೇ, ನೀವು ಚೆನ್ನಾಗಿ ಓದ್ರಿ. ಯಾಕೆ ಇವತ್ತು ಆ ಪರೀಕ್ಷೆ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಿಲ್ಲ. ಅದೊಂದು ಬಹುಶಃ ಬಹಳ ಲೋಪ ದೋಷದಿಂದ ಕೂಡಿದಂತಹ ಪರೀಕ್ಷಾ ವ್ಯವಸ್ಥೆ. ಆದರೆ ಅದನ್ನು ಬಿಟ್ಟು ಏನು ಗತಿ ಇಲ್ಲ. ನಾವು ಬೇರೆ ಇಲಾಖೆಯವರು ಬೇರೆ ಬೇರೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪರೆನ್ಸಿವ್ ಇವ್ಯಾಲ್ಯೂಯೇಷನ್ ಇತ್ಯಾದಿ CC ಇತ್ಯಾದಿ ಮಾಡಿದ್ದೀವಿ. ಆದರೂ ಕೂಡ ಜನರ ನಂಬಿಕೆ ಏನಾಗಿದೆ, ಪರೀಕ್ಷೆ ಒಳಗಾಯಿತು. ಅದು ಬದಲಾವಣೆ ಆಗಬೇಕು. ಇಲ್ಲಿ ಅದು ಏನೇ ಇರಲಿ, ಅಂತೂ ನೀವು ಅಂಕಗಳಿಗೂ ಕೂಡ ಹೆಚ್ಚು ಒತ್ತು ಕೊಡುವ ಮೂಲಕವಾಗಿ ಮಿನಿಮಮ್ ಪಾಸ್ ಆದರೂ ಆಗುವಂಥ ಸಾಧ್ಯತೆಯನ್ನು ನೀವು ಮಾಡಬೇಕು. ಆಮೇಲೆ ಕ್ಲಾಸ್ ಬರಬೇಕು. ಆಮೇಲೆ ಇನ್ನದ ಹೆಚ್ಚಿನ ಅಂಕಗಳನ್ನು ತೆಗೆಯುವಂಥ ಕೆಲಸ ನೀವು ಮಾಡಬೇಕು ಅಂತ ಶುಭ ಕೋರಿ ಇವತ್ತಿನ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಅಭಿಮಾನದಿಂದ ಎಲ್ಲರೂ ಒಮ್ಮನಸ್ಸಿನಿಂದ ಇಲ್ಲಿ ಸೇರಿಕೊಳ್ಳುವ ಮೂಲಕವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಮತ್ತು ಬೀಳುರಂಜನ ಉತ್ಸವ ಸಮಿತಿಯ ಪರವಾಗಿ ಬಟ್ಟೆ ಕೊಡೋದು, ಪಠ್ಯಪುಸ್ತಕ ಕೊಡೋದು, ಕಾಂಪಿಟೇಷನ್ ಮಾಡೋದು, ಇದೆಲ್ಲ ವಿಧಾಯಕ ಕಾರ್ಯಕ್ರಮ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ವಿರಾಮ.